ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗಾಯತ್ರಿ ಅಶ್ವಥ್ ಕನ್ನಡ ವ್ಲಾಗ್. ಇವತ್ತು ಗುರುವಾರ, ಎಲ್ಲರೂ ಹೊರಟರು. ಎಲ್ಲರನ್ನೂ ಕಳಿಸಿ ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವತ್ತು ದೇವ್ರುಗಳು ಒಂಚೂರು ಕ್ಲೀನ್ ಮಾಡಬೇಕು, ಸ್ವಲ್ಪ ಗಲೀಜಾಗಿದೆ. ದೇವ್ರುಗಳು ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಮಡ್ಚಿಕ್ಬೇಕು, ಬಟ್ಟೆ ಮಿಷಿನ್ಗೆ ಹಾಕಬೇಕು. ಎಲ್ಲ ಒಂದೊಂದಾಗಿ ಕೆಲಸ ಎಲ್ಲ ಮುಗಿಸ್ಬೇಕು. ಬನ್ನಿ. ಬಟ್ಟೆ ಎಲ್ಲ ಎಷ್ಟೊಂದು ಬಟ್ಟೆ ಇದೆ ಅಂತಂದರೆ ಎಲ್ಲ ಚೇರ್ ಮೇಲೆ ಹಾಕಿಟ್ಟಿದ್ದಾನೆ ನನ್ನ ಮಗಳು ಒಂದು ಕಡೆ ಎಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಹೋಗಿದ್ದಾಳೆ. ಎಲ್ಲ ಮಡ್ಚಿಡಬೇಕು. ಎಲ್ಲ ಮಡ್ಚಿಟ್ಟು ಎಲ್ಲ ಎತ್ತಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡಿ ಮುಗಿಸಿ. ಇಷ್ಟು ಬಟ್ಟೆಗಳೆಲ್ಲ ಮಡಚಿ ಇಟ್ಟು ಈಗೆಲ್ಲ ಒಂದೊಂದೇ. ಓಕೆ, ಇವಾಗ ಆಯಿತು ಎಲ್ಲ ಕೆಲಸ. ಎಲ್ಲ ಕಸ ಗುಡಿಸಿದ್ದಾಯಿತು, ಪಾತ್ರೆ ತೊಳೆದಿದ್ದಾಯಿತು, ಮನೆ ಒರೆಸಿದ್ದಾಯಿತು, ಬಟ್ಟೆ ಮಡಚಿಟ್ಟು ಎತ್ತಿಟ್ಟಿದ್ದಾಯಿತು. ಎಲ್ಲ ಕೆಲಸ ಮುಗೀತು. ಈಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡಬೇಕು. ಈಗ ಸ್ನಾನ ಮಾಡ್ಕೊಂಡು ಬಂದೆ, ಎಲ್ಲ ಆಯಿತು. ದೇವ್ರ ಪೂಜೆ ಮಾಡಬೇಕು. ಎಲ್ಲ ಹೂವು ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಈಗ ಪೂಜೆ ಒಂದು ಮಾಡಿಬಿಟ್ರೆ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಈಗ ಮತ್ತೆ ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೆ ಹೋಗಬೇಕು. ಈ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಗುಡಲ್ಲಿ ಧೂಪ ಹಾಕಿ ಈಗ ಅಡುಗೆ ಮನೇಲಿ ಧೂಪ ಹಾಕ್ತಾ ಇದ್ದೀನಿ. ಅಡುಗೆ ಮನೇಲಿ ಧೂಪ ಇಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವಾಗ ಅನ್ನ ಮಾಡಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ರೂಮಿಗೆ ಕರ್ಕೊಂಡು ಹೋಗ್ತೀಯ? ಕರ್ಕೊಂಡೋಗು. ನನ್ನ ಮಗ ನಮ್ಮ ಮ್ಯಾಕ್ಸಿ ಬೊಗಳ್ತಾನೆ ಅಂತ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ಅನ್ನ ಮಾಡಿ ಸಾಂಬಾರು ಮಾಡೋಣ ಅಂತೇಳಿ, ಅನ್ನ ಬೇಳೆ ಸಾಂಬಾರು ಮಾಡೋಣ ಅಂತ ಈಗ ಮಾಡಿದ್ರೆ ಮತ್ತೆ ರಾತ್ರಿಗೇನು ಮಾಡೋಷ್ಟಿರಲ್ಲ. ರಾತ್ರಿಗೆ ನೋಡ್ಕೊಂಡು ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಅನ್ನ ಮಾಡಿ ಬೇಳೆ ಸಾಂಬಾರು ಮಾಡೋಣ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ತೋರಿಸ್ತೀನಿ. ಅಡುಗೆ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವರು ಇವಾಗೇನು ಬೇಡ ಅಂತ ಇದ್ದಾರೆ. ಸರಿ ಆಯಿತು, ಒಂದೇ ಸರಿ ಸಾಯಂಕಾಲ ಮಾಡೋಣ ಅಂತ. ಇನ್ನೂ ಸ್ವಲ್ಪ ಪೊಂಗಲ್ ಇದೆ, ಅದೇ ಆಗುತ್ತೆ. ನಮ್ಮ ಮನೆಯವರು ಇನ್ನೇನು ಇವಾಗ ಏನು ಮಾಡ್ತೀವಿ, ಒಂದೇ ಸತಿ ನೈಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ರಾತ್ರಿಗೆ ಏನಾದರೂ ಒಂಚೂರು ಮಾಡಿಬಿಡ್ತೀನಿ. ಅಡುಗೆ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಈ ಸಣ್ಣ ಸಣ್ಣ ನೊಣ ಬರುತ್ತೆ ಅಲ್ವಾ, ಅದು ಇರೋದಿಲ್ಲ. ಹಂಗಾಗ್ಬಿಟ್ಟು ನಾನು ಅಡುಗೆ ಮನೆಯಲ್ಲಿ ಧೂಪ ಹಾಕ್ತೀನಿ. ತೋರಿಸ್ತೀನಿ. ಈ ಥರ ಧೂಪ ಹಾಕಿ ಇಡ್ತೀನಿ ನಾನು. ಅಡುಗೆ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಸಣ್ಣ ಸಣ್ಣ ನೊಣಗಳು ಮತ್ತು ಸೊಳ್ಳೆ ಎದ್ದು ಬರೋದಿಲ್ಲ ಮನೆಯೊಳಕ್ಕೆ. ಹಂಗಾಗ್ಬಿಟ್ಟು ನನಗದೊಂದು ಅಭ್ಯಾಸ. ಸಂಜೆ ಹಾಕ್ತೀನಿ, ಇಲ್ಲ ಬೆಳಗ್ಗೆ ಹೊತ್ತೆಲ್ಲ ಹಾಕ್ತೀನಿ. ಯಾವುದನ್ನ ಒಂದು ಟೈಮಲ್ಲಿ ನಾನು ಧೂಪ ಹಾಕ್ತೀನಿ. ನಮ್ಮ ಮ್ಯಾಕ್ಸಿಗೆ ನಾನು ಬಿದ್ದರೆ ಸಾಕು, ಯಾರು ಬೇಡ, ಏನು ಬೇಡ. ಎಲ್ಲ ಕಡೆ ಬೊಬ್ಬು ಅಂದ್ಕೊಂಡು ಇಲ್ಲಿ ಬೆಕ್ಕು ಬರುತ್ತೆ ಅಂತ ನೋಡ್ತಾ ಇರ್ತಾನೆ ನಮ್ಮ ಮ್ಯಾಕ್ಸಿ. ಮ್ಯಾಕ್ಸಿ ಹಲೋ, ಹಾಯ್ ಹಾಯ್ ಮಾಡು, ಹಾಯ್ ಮಾಡೋರಿಗೆ ಹಾಯ್ ಮಾಡಲ್ಲಿ ಮ್ಯಾಕ್ಸಿ. ಅಲ್ಲಿ
ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಸಿಗೋಣ. ನಿಮ್ಮ ಪ್ರೀತಿಯ ಗಾಯತ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ.